ನೀವೆಲ್ಲಾದ್ರೂ ದಾವಣಗೆರೆ ಸುತ್ತಮುತ್ತ ಇರೋರಾದ್ರೆ ನೀವೆಲ್ಲಾರು ಒನ್ ಡೇ ಟ್ರಿಪ್ ಪ್ಲಾನ್ ಮಾಡ್ತಿದ್ರೆ ನೀವು ನಿಮ್ ಫ್ರೆಂಡ್ಸ್ ಎಲ್ಲ ಬಜೆಟ್ ಕಮ್ಮಿ ಐತೆ ಆದ್ರೂ ನೀರಲ್ಲಿ ಆಟ ಆಡ್ಬೇಕು ಅಂತ ಇದ್ರೆ ಈ ಪ್ಲೇಸ್ ನಿಮಗೆ ಹೇಳ್ ಮಾಡಿಸಿದ್ದು. ಯಾವ ಪ್ಲೇಸ್ ಅಂತ ಹೇಳ್ತೀನಿ, ನನ್ನ ಫಾಲೋ ಮಾಡ್ಕೊಳ್ರಿ. ನಾನು ನನ್ನ ಫ್ರೆಂಡ್ಸ್ ಎಲ್ಲ ಕ್ರಿಸ್ಮಸ್ಗೆ ಒನ್ ಡೇ ಹಾಲಿಡೇ ಐತಲ್ಲ, ಸುಮ್ನೆ ಯಾಕೆ ವೇಸ್ಟ್ ಮಾಡೋಣ, ಎಲ್ಲಾರ ಹೋಗೋಣ ಅಂತ ಪಟ ಅಂತ ಒಂದ್ ಟ್ರಿಪ್ ಪ್ಲಾನ್ ಮಾಡಿ ಹೊರಟ್ವಿ. ನಾನು ನನ್ನ ಫ್ರೆಂಡ್ಸ್ ಸಾವಿರಾರು ಕೋಟಿ ಹೊಡೆಯಿರ್ರಿ, ಸಾವಿರಾರು ಸನ್ಮಾನಗಳು, ಆದ್ರೆ ಕಾಲಿಗೆ ಚಪ್ಪಲ್ಲೇ ಇಲ್ಲ ರೀ. ಎಷ್ಟು ಸಿಂಪಲ್ ರೀ. ನಾನು ನನ್ನ ಫ್ರೆಂಡ್ಸ್ ಎಲ್ಲ ಸರಿ ಸುಮಾರು ಒಂದು ವರ್ಷದಿಂದ ಟ್ರಿಪ್ ಪ್ಲಾನ್ ಮಾಡ್ತಿದ್ವಿ. ಆದ್ರೆ ಪ್ಲಾನ್ ಮಾಡೋದೇ ಆಗ್ತಿತ್ತು, ಲಾಸ್ಟ್ ಮೂಮೆಂಟ್ಗೆ ಕ್ಯಾನ್ಸಲ್ ಮಾಡ್ತಿದ್ವಿ. ಆದ್ರೆ ಫಸ್ಟ್ ಟೈಮ್ ನಾವು ಮಾಡಿರೋ ಟ್ರಿಪ್ ಪ್ಲಾನ್ ಕರೆಕ್ಟ್ ಆಗಿ ವರ್ಕ್ ಆಗಿರೋದು. ಆಮೇಲೆ ನನ್ನ ಫ್ರೆಂಡ್ಸ್ ಎಲ್ಲ ಅದಡಿಗೆ ಹೋಗೋಣ ಅಂತ ಪ್ಲಾನ್ ಮಾಡಿದ್ರು. ಆ ಪ್ಲಾನ್ ಲಾಸ್ಟ್ ಮೂಮೆಂಟ್ಗೆ ನಾನು ಕ್ಯಾನ್ಸಲ್ ಮಾಡಿ ನಾನು ಒಂದ್ ಹತ್ರ ಕರ್ಕೊಂಡು ಹೋಗ್ತೀನಿ ಬರ್ರಿ ಅಂತ ಹೇಳಿ ಕರ್ಕೊಂಡು ಹೋಗ್ಬೇಕಾರೆ ಅರ್ಧ ದಾರಿಗೆ ಸುಮ್ಮನೆ ಕಾಮಿಡಿಗೆ ಈ ಪ್ಲೇಸ್ ತೋರಿಸ್ದೆ. ಅದಕ್ಕೆ ನನ್ನ ಫ್ರೆಂಡ್ಸ್ ಏನಂದ್ರು ಗೊತ್ತಾ, ನೀನೊಬ್ಬ ಬೆಸ್ಟ್ ಫ್ರೆಂಡ್ ಅನ್ಕೊಂಡಿದ್ದಲ್ಲ, ನೀನು ನನ್ನ ಭಾಗಕ್ಕೆ ಶತ್ರು ಆಗೋಗ್ಬಿಟ್ಟಲ್ಲ. ಮತ್ತೆ ಈ ಪ್ಲೇಸ್ ನೋಡಿ ನನ್ನ ಫ್ರೆಂಡ್ಸ್ ಎಲ್ಲ ಇನ್ನೊಂದು ಸ್ವಲ್ಪ ಲೇಟ್ ಆಗಿದ್ರು, ಎಲ್ಲ ಸೇರಿ ನನಗೆ ಹೊಡಿತಾರೆ ಅಂತ ಗೊತ್ತಿತ್ತು. ಅದಕ್ಕೆ ನಾನು ಈ ಪ್ಲೇಸ್ ಎಲ್ಲ ಬರೀ ರಿಯಲ್ ಪ್ಲೇಸ್ ಕರ್ಕೊಂಡು ಹೋಗ್ತೀನಿ ಅಂತ ಕರ್ಕೊಂಡು ಹೋಗ್ಬೇಕಾರೆ ನಮ್ ಸುವಾಸ ಹೆಂಗಾಗ್ತಾನೆ ನೋಡ್ರಿ. ಗಲಿ ಗಲಿ ತೆರಿಲ್ಲ ಜಲ್ಲಿ ಬಾಹುಬಲಿ. ಕೊನೆಗೆ ನನ್ನ ಫ್ರೆಂಡ್ಸ್ನೆಲ್ಲ ನಾನು ಹೇಳಿದ ಜಾಗ ಕರ್ಕೊಂಬಂದೆ. ಯಾವ್ದಪ್ಪ ಅಂದ್ರೆ ದಾವಣಗೆರೆಯಿಂದ 30 ಕಿಲೋಮೀಟರ್ ಇರುವಂತಹ ಕಾರಿಗ್ನೂರ್ ಫಾಲ್ಸ್ ಹತ್ರ. ಸ್ಕೂಲಲ್ಲಿ ಎಲ್ಲರೂ ನನ್ನನ್ನು ಕುಳ್ಳಿ ಅಂತ ಚುಡಾಯಿಸ್ತಾರೆ. ನೀನೆಲ್ಲಿ ಕುಳ್ಳಿ ಇದ್ದಿ? ನೀನು ಇಷ್ಟು ಎತ್ತರವ. ಫಾಲ್ಸ್ ಹತ್ರ ಬಂದು ಕುತ್ಕೊಳಕ್ ಜಾಗ ನೋಡ್ತಿದ್ವಿ, ಅವಾಗ ಜಾಗ ಸಿಗ್ಲಿಲ್ಲ. ಅದಕ್ಕೆ ನಮ್ ಸ್ಯಾಂಡಿ ಏನೋ ಹೇಳ್ತಂಗ್ ಕೇಳಿಸ್ಕೇಳ್ರಿ. ಹೇಗಾದ್ರೆ ಬಂದ್ ಜಾಗಕ್ಕೆ ನಾವ್ ಹೊಂದ್ಕೋಬೇಕು, ಜಾಗ ನಮಗ್ ಹೊಂದಿರಲ್ಲ. ಆಮೇಲೆ ಈ ಟ್ರಿಪ್ ಬಜೆಟ್ ಫ್ರೆಂಡ್ಲಿ ಆಗಿರೋದ್ರಿಂದ ನಾನು ನನ್ನ ಫ್ರೆಂಡ್ಸ್ ಎಲ್ಲ ಮನೆಯಿಂದಾನೇ ಊಟದ ವ್ಯವಸ್ಥೆ ಮಾಡ್ಕೊಂಡು ಹೋಗಿದ್ವಿ ಟ್ರಿಪ್ ಹತ್ರ. ನಾನು ತಿಂತೀನಿ, ಬೇರೆಯವ್ರಿಗೂ ತಿನ್ನಿಸ್ತೀನಿ. ಆಮೇಲೆ ನನ್ನ ಅನ್ನಪೂರ್ಣೇಶ್ವರ ಅಂತಾರೆ, ಅಂದ್ರೆ ಅನ್ನದಾತ ಅಂತ. ಆಮೇಲೆ ನಾವು ತಂದಿದ್ ಊಟ ಮಾಡಿ ಅಲ್ಲಿಂದ ಶಿಸ್ತು ಫಾಲ್ಸ್ ಹತ್ರ ಬಂದು ನಾನು ನನ್ನ ಫ್ರೆಂಡ್ಸ್ ಎಲ್ಲ ಫಾಲ್ಸ್ ಹತ್ರ ಆಟ ಆಡ್ತಿದ್ವಿ. ನನ್ನ ಫ್ರೆಂಡ್ ಸುಹಾಸ್ ನಮ್ಮ ಹತ್ರ ಬರಕ್ಕೆ ಅರ್ಧ ಗಂಟೆ ಟೈಮ್ ತಗೊಂಡಾನೆ. ಅಲ್ಲ, ಸ್ವಲ್ಪ ಗೌರವ ಬಿಡ್ವೇನು? ಗೌರವ ಈ ಸರಿ ರಾಜ್ಯೋತ್ಸವ ಪ್ರಶಸ್ತಿಗೆ ರೆಕಮೆಂಡ್ ಮಾಡಿಸ್ತೀನಿ. ಆಮೇಲೆ ನಮ್ ದಂಡುಪಾಳ್ಯದಾಗೆ ಒಬ್ಬೊಬ್ರು ಒಂದೊಂದು ಮುತ್ತು ತಪಸ್ ಮಾಡಿ ಪಡಿಬೇಕಿಂತವ್ರನ್ನೆಲ್ಲ. ಕಮ್ಮಿ ಮಾಡಿದಮ್ಮ ನಿನ್ನ ಬಂಗಾರಿ, ಏನೇ ಕಮ್ಮಿ ಮಾಡಿದೆ, ನಾನು ನಿನ್ನ ಮೇಲೆ ಅಷ್ಟೇ ಭರವಸೆ ಇಕ್ಕಿದ್ನಲ್ಲ ಚಿನ್ನಿ. ಆಮೇಲೆ ಇದ್ರ ಕಂಟಿನ್ಯೂ ಬ್ಲಾಗ್ ನಾಳೆ ಬರುತ್ತೆ. ಯಾರ್ಯಾರು ಫಾಲೋ ಮಾಡ್ಕೊಂಡಿಲ್ಲ ಫಾಲೋ ಮಾಡ್ಕೊಳ್ರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.